ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ದೋಸ್ತಿಗಳ ಸಮರ ಅಂತೂ ಮುಂದುವರಿತಾ ಇದೆ. ನಾಳೆಯೂ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗಾಗಿ ಹೋರಾಟ ಮುಂದುವರಿಯುತ್ತೆ. ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ನಡೀತಾ ಇರುವಂತ ದೋಸ್ತಿಗಳ ಸಮರ. ನಾಳೆ ಸದನ ಇದೆ ಅಲ್ವಾ, ಸೊ ಹಂಗಾಗಿ ನಾಳೆಯೂ ಕೂಡ ರಾಜೀನಾಮೆಗಾಗಿ ಹೋರಾಟ ಕಂಟಿನ್ಯೂ ಆಗುತ್ತೆ. ಸದನದಲ್ಲಿ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕಡೆಯಿಂದ ರಣತಂತ್ರ ಇರುತ್ತೆ. ಕಲಾಪ ಅಂದ್ರೆ ಯಾವಾಗ ಈ ಕಲಾಪ ಆರಂಭ ಆಗ್ತಾ ಇದ್ದಂಗೆ ಎಲ್ಲಿಯ ತನಕ ಕಲಾಪ ಇರುತ್ತೆ ಅಲ್ಲಿಯ ತನಕ ಹೋರಾಟ ಇರುತ್ತೆ ಅನ್ನುವಂಥ ವಿಚಾರ. ಸೊ ರಾಜೀನಾಮೆ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಈಗ ತಂತ್ರವನ್ನು ರೂಪಿಸಲಾಗಿದೆ. ಜಂಟಿ ಹೋರಾಟದ ಕುರಿತು ಎಚ್ಡಿಕೆ ಜೊತೆ ಅಶೋಕ್ ಅವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲಿಯ ತನಕ ಹೋರಾಟ ಇರಬೇಕು, ಏನು ಎತ್ತ ಅಂತೇಳಿ. ಇಲ್ಲಿಯ ತನಕ ಹೋರಾಟ ಆಯಿತು, 5-6 ದಿನ ಆಯಿತು. ಬಟ್ ಆದರೆ ರಾಜೀನಾಮೆ ಪಡಿತಾ ಇಲ್ಲ ಸರ್ಕಾರ. ಸೊ ಹಂಗಾಗಿ ಮುಂದೆ ಏನು, ಸುಮ್ಮನೆ ಹೋರಾಟ ಮಾಡಿ ಸದನ ಆರಂಭ ಆದ ತಕ್ಷಣ ಹೋರಾಟ ಮಾಡೋದು, ಅಲ್ಲಿ ಸಮಾಪ್ತಿ ಮಾಡೋದು, ಯಾವುದೇ ರೀತಿ ಚರ್ಚೆ ಆಗದಂಗೆ ನೋಡಿಕೊಳ್ಳೋದು ಅಷ್ಟೇ ಅಲ್ಲ. ನೀವು ಹೋರಾಟವನ್ನು ಕೈಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ ಅದಕ್ಕೊಂದು ರಿಸಲ್ಟ್ ಬೇಕಾಗತ್ತೆ, ತಾರ್ಕಿಕ ಅಂತ್ಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಒಂದು ಹೋರಾಟಕ್ಕೆ ಒಂಥರ ಸಮಾಧಾನ ಸಿಕ್ಕಂಗಾಗತ್ತೆ. ಆ ಕೆಲಸವನ್ನು ವಿಪಕ್ಷದವರು ಮಾಡೋದಕ್ಕೆ ಈಗ ಮುಂದಾಗಿರೋದು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳ ಪಾದಯಾತ್ರೆ ಕೂಡ ಇರುತ್ತೆ. ಸೊ ಈಗ ಪಾದಯಾತ್ರೆಯ ಕುರಿತು ಹೈಕಮಾಂಡ್ ಜೊತೆ ವಿಜಯೇಂದ್ರ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೆಹಲಿಗೆ ತಲುಪಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಬಳ್ಳಾರಿ ಪಾದಯಾತ್ರೆಗೆ ಮತ್ತೊಮ್ಮೆ ಚರ್ಚೆಗೆ ಮುಂದಾಗಿರೋದು ವಿಜಯೇಂದ್ರ ಅವರು. ಸೊ ಕಳೆದ ವಾರ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ರು ಶ್ರೀರಾಮುಲು. ಸೊ ಈಗ ಅಧಿಕೃತ ಒಪ್ಪಿಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ಅಧಿಕೃತ ಒಪ್ಪಿಗೆ ಪಡೆಯೋದಕ್ಕೆ ಈಗ ನೇರವಾಗಿ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಲಿಕ್ಕೆ ಮುಂದಾಗಿರೋದು. ಹೋಗಿದ್ದಾರೆ ಈಗ ದೆಹಲಿಗೆ. ಸೊ ಹಂಗಾಗಿ ಹೈಕಮಾಂಡ್ ಏನು ಮಾಡುತ್ತೆ, ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಹೋರಾಟದ ರೂಪರೇಷೆ ಹೇಗಿರಬೇಕು, ಎಷ್ಟು ದಿನಗಳ ಕಾಲ ಹೋರಾಟ ಇರುತ್ತೆ, ಎಷ್ಟು ದಿನಗಳ ಕಾಲ ಪಾದಯಾತ್ರೆ ಇರುತ್ತೆ, ಎಲ್ಲಿಂದ ಪಾದಯಾತ್ರೆ ಶುರು ಮಾಡಬೇಕು, ಎಲ್ಲಿಂದ ಎಲ್ಲಿಗೆ ಅಂತ್ಯ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಈಗ ವಿಜೇಂದ್ರ ಅವರು ಮುಂದಾಗಿದ್ದಾರೆ. ಇವತ್ತು ದೆಹಲಿಗೆ ತೆರಳಿದ್ದಾರೆ, ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ಯಾವ ರೀತಿಯಾಗಿ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋಂಥ ಕುತೂಹಲ ಇದೆ. ಓಕೆ ಅಂತ ಹೇಳುತ್ತಾ ಅಥವಾ ಬೇಡ ಅಂತ ಹೇಳುತ್ತಾ ಅನ್ನೋದು ಕಾದು ನೋಡಬೇಕು. ಅಧಿವೇಶನದ ಬಗ್ಗೆಯೂ ಕೂಡ ವರದಿಯನ್ನ ವಿಜೇಂದ್ರ ಅವರು ಕೊಡ್ತಾರೆ ಅನ್ನೋದು. ನಾಗೇಂದ್ರ ರಾಜೀನಾಮೆಗೆ ಹೋರಾಟದ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ. ಸರ್ಕಾರದ ವಿರುದ್ಧ ಮುಂದಿನ ಹೋರಾಟ, ಅದರ ಜೊತೆಗೆ ಪಕ್ಷ ಸಂಘಟನೆಯ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂಥ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆಯೂ ಕೂಡ ವರಿಷ್ಠರ ಜೊತೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ವಿಜೇಂದ್ರ ಅವರು ಹೋಗ್ತಾ ಇರೋದು ಹೋರಾಟದ ವಿಚಾರವಾಗಿನ ಅಥವಾ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಲಿಕ್ಕ, ಆ ರೀತಿಯ ಪ್ರಶ್ನೆ ಅನುಮಾನವೂ ಕೂಡ ಇರೋದು. ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಹೋರಾಟ ಮಾಡಿ ಸಾಕಾಯಿತು, ಈಗ ಪಾದಯಾತ್ರೆ ಮಾಡಬೇಕು, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವಂಥ ವಿಚಾರ. ಸೊ ಹಂಗಾಗಿ ಪಾದಯಾತ್ರೆಯ ಬಗ್ಗೆ ಚರ್ಚೆ ಆಗಬೇಕು, ಅದರ ಜೊತೆಗೆ ಒಂದೇನಾದರೂ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನುವಂಥ ವಿಚಾರ, ಅದರ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ನಿಜವಾಗ್ಲೂ ಕೂಡ ಕುತೂಹಲ ಇರುವಂಥದ್ದು, ಒಂದು ಪಾದಯಾತ್ರದ ಬಗ್ಗೆ ಚರ್ಚೆ ಆಗತ್ತಾ ಅಥವಾ ನಾಯಕತ್ವದ ಬದಲಾವಣೆ ಬಗ್ಗೆ ಏನಾದರೂ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಇವರಿಗೆ ಬುಲಾವ್ ನೀಡಿದ್ದಾರೆ ಅನ್ನೋದು, ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು, ಏನೆಲ್ಲ ಬೆಳವಣಿಗೆ ಆಗತ್ತೆ ಬಿಜೆಪಿಯಲ್ಲಿ? ಎಂ ಕುಮಾರ್, ಈಗಾಗಲೇ ಪ್ರಥಮವಾಗಿ ಚರ್ಚೆ ಆಗಿರ್ತಂಥ ವಿಚಾರ ಬಂತಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರನ್ನ ಸದನದ ಹೊರಗೂ ಅಥವಾ ಸದನದ ಒಳಗೂ ಕೂಡ ನಾಗೇಂದ್ರ ವಿಚಾರವಾಗಿ ವಿಪಕ್ಷಗಳು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡ್ತಾ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಈ ಸಂದೇಶವನ್ನ ಕೂಡ ರವಾನೆ ಮಾಡಲಿಕ್ಕೆ ಇಂದು BY ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಪ್ರಥಮವಾಗಿ ಹೈಕಮಾಂಡ್ ಗಮನಕ್ಕೆ ತರುವಂತ ವಿಚಾರ ಏನಂತಂದ್ರೆ ಈಗಾಗಲೇ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಕೂಡ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಗಮನಕ್ಕೆ ಕೂಡ ತಂದಿದ್ದಾರೆ.
ಹೇಳಿದರು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ವಿಜೇಂದ್ರ ಕೂಡ ರಾಮುಲೊಟ್ಟಿಗೆ ತೆರಳಿ ಪಾದಯಾತ್ರೆಯನ್ನು ಯಾವ ಜಿಲ್ಲೆಯಿಂದ ಪ್ರಾರಂಭ ಮಾಡಬೇಕು, ಇಲ್ಲ ಒಂದು ರಾಯಚೂರಿಂದಲೇ ಶುರು ಮಾಡಿ ಬಳ್ಳಾರಿ ತಲುಪಬೇಕಾ ಅಥವಾ ದಾವಣಗೆರೆಯಿಂದ ಮಾಡಿ ತಲುಪಬೇಕಾ, ಜೊತೆಗೆ ಈ ಪಾದಯಾತ್ರೆಗೆ ಯಾವೆಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೋಬೇಕು, ಯಾವೆಲ್ಲ ನಾಯಕರುಗಳನ್ನು ಬಳಸ್ಕೋಬೇಕು ಅನ್ನೋ ವಿಚಾರವಾಗಿ ಪ್ರಥಮವಾಗಿ ಏನು ಚರ್ಚೆ ಆಗುತ್ತೆ. ಅದಾದ ನಂತರದಲ್ಲಿ ಸದನದಲ್ಲಿ ನಡೆದಂಥ ಯಾವೆಲ್ಲ ಬೆಳವಣಿಗೆಗಳು, ಯಾವೆಲ್ಲ ನಾಯಕರು ಯಾವ ರೀತಿಯಾಗಿ ನಾಗೇಂದ್ರ ವಿಚಾರವನ್ನು ಬಳಸಿಕೊಂಡ್ವಿ ಅನ್ನೋದು ಕೂಡ ಹೈಕಮಾಂಡ್ಗೆ ಏನು ವಿಷಯವನ್ನು ತೋರಿಸ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಕೆಲವೊಂದಷ್ಟು ಬೆಳವಣಿಗೆಗಳು ಬದಲಾಗುತ್ತೆ ಅನ್ನೋದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಈ ನೆಲೆಯಲ್ಲೂ ಕೂಡ ಎರಡನೇ ಹಂತವಾಗಿ ಆ ವಿಚಾರವಾಗಿ ಕೂಡ ವಿಜೇಂದ್ರ ಅವರ ಬಳಿ ಹೈಕಮಾಂಡ್ ಅವರು ಚರ್ಚೆ ನಡೆಸಬಹುದು. ಹೇಮಕುಮಾರ್.